ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಅಂದರೆ ಬಾದುಷ, ಮೈದಾ ಹಿಟ್ಟು ಬಳಸದೆ ಬಾದುಷ ಮಾಡ್ತಾಯಿದ್ದೀನಿ. ಅಂದರೆ ಗೋಧಿ ಹಿಟ್ಟಿಂದ ಮಾಡಿರುವಂಥ ಬಾದುಷ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಏನು ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಬಾದುಷಾಗೆ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಸೊ ಹಿಟ್ಟು ಕಲಿಸ್ಕೊಳ್ಳೋಕ್ಕೋಸ್ಕರ ಒಂದು ದೊಡ್ಡದಾಗಿರೋ ಬೌಲ್ ತೊಗೊಂಡು ಆ ಬೌಲ್ಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕಮ್ಮಿ ಕೂಡ ಮಾಡ್ಕೋಬೋದು. 4 ಕಪ್ಪಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕೋದ್ರಿಂದ ಈ ಬಾದುಷ ಅನ್ನೋದು ಉಬ್ಬಿ ಬರುತ್ತೆ ಅಂತ ಅಷ್ಟೇ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಹಾಕೊಳ್ಳಿ. ನಾನು ಇವಾಗ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಿರೋ ಎಣ್ಣೆ ಮತ್ತು ಬೇಕಿಂಗ್ ಸೋಡಾ ಏನಿದೆ, ಹಾಗೆ ಗೋಧಿ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಲಿ ಅಂತ ಒಂದು ಸಲ ಹಾಗೆ ನೀರು ಹಾಕ್ಕೊಳ್ಳೋಕೆ ಮೊದಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಚಪಾತಿ ಹಿಟ್ಟು ಏನಾದ ಬರುತ್ತೆ ಅದಕ್ಕೆ ಇದನ್ನ ಕಲಿಸ್ಕೋಬೇಕಾಗುತ್ತೆ. ನೀರು ಒಂದೇ ಸಲ ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಬನ್ನಿ. ನಾನು ಇವಾಗ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡು ಬರ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನೀಟಾಗಿ ಕಲಿಸ್ಕೊಂಡು ಬಂದಿದ್ದೀನಿ. ಆದರೆ ನಮ್ಮ ಚಪಾತಿ ಹಿಟ್ಟು ಏನಾದರೂ ಇರುತ್ತೆ ಅದು ಕಲಿಸ್ಕೊಂಡಿದ್ದೀನಿ. ತಿರ್ಬೋದು ನೀವು ಬೆಳ್ಳಲ್ಲಿ ಕೂಡ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಆಗಿದ್ರೆ ಸಾಕು ಹಿಟ್ಟು. ಇವಾಗ ಏನಿಲ್ಲ, ಅದನ್ನ ನೀಟಾಗಿ ಒಂದು ಉಂಡೆ ಕಟ್ಬಿಟ್ಟು ಒಂದು 1/4 ಗಂಟೆ ರೆಸ್ಟ್ ಮಾಡಾಕ್ಬಿಡಿ. ಏನಾರ ಮುಚ್ಚಿ ಈಗ ಇಡ್ತಾ ಇದ್ದೀನಿ ನಾನು. ಒಂದು 1/4 ಗಂಟೆ ಬಿಟ್ಟು ತೋರಿಸ್ತೀನಿ. ಇವಾಗ ನಂತರ ಅಷ್ಟರಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಬಿಡೋಣ. ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾಗಿರೋ ಕಡಾಯಿ ಇಟ್ಕೊಂಡಿದ್ದೀನಿ. ಆದರೆ ನಾವು ಹಾಕಿರೋ ಜಾಮೀನು ಉಣಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಒಂದು ಅಗಲವಾಗಿರೋ ಕಡಾಯಿಗೆ 2 ಕಪ್ಪಷ್ಟು, ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಶುಗರ್ನ ಹಾಕೋತಾ ಇದ್ದೀನಿ. ಶುಗರ್ನ ಹಾಕ್ಕೊಂಡು ಅದಿಷ್ಟೇ ನೀರನ್ನು ಹಾಕೋಬೇಕಾಗುತ್ತೆ. ಅಂದರೆ 2 ಕಪ್ ಸಕ್ಕರೆ ಹಾಕಿದ್ಮೇಲೆ 2 ಕಪ್ ನೀರನ್ನ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಾನು 2 ಕಪ್ ಸಕ್ಕರೆ ಮತ್ತು 2 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡಿ ಈ ಸಕ್ಕರೆ ಕರಗೋವರೆಗೂ ಕುದಿಸ್ಕೋಬೇಕಾಗುತ್ತೆ. ನಮಗೆ ಈಗೇನು ಒಂದೆಳೆ ಪಾಕ ಬೇಕಾಗಿಲ್ಲ, ಜಸ್ಟು ಅಂದರೆ ಅಂಟೋ ಪಾಕ ಆದರೆ ಸಾಕು. ಈ ಗುಲಾಬ್ ಜಾಮೂನ್ಗೆಲ್ಲ ಯಾವ ಥರ ಸಕ್ಕರೆ ಪಾಕ ರೆಡಿ ಮಾಡ್ಕೊತೀರ ಆ ಥರ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ನೀವು, ನಾವು ಹಾಕಿರೋ ಸಕ್ಕರೆ ಸಂಪೂರ್ಣವಾಗಿ ಕರಗಿದೆ. ಕರಗಿದ್ಮೇಲೆ ಜಸ್ಟು ಒಂದು 3-4 ನಿಮಿಷ ಕುದಿಸಿದ್ರೆ ಸಾಕು. ಆದರೆ ಪಾಕ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ, ಅಂಟು ಥರ ಆಗುತ್ತೆ. 2 ಬಿಟ್ಟಲ್ಲಿ ನೀವು ನೋಡಿದ್ರೆ ಅಂಟು ಥರ ಆಗ್ತಿದೆ. ನೋಡ್ತಿರ್ಬೋದು ನೀವು ಯಾವ ಥರ ಅಂಟ್ಕೋತಿದೆ ಅಂತ. ಇಷ್ಟಾದರೆ ಸಾಕು. ಇವಾಗ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಒಂದು 2 ಏಲಕ್ಕಿನ ಜಜ್ಜಿ ಕೂಡ ಹಾಕೋಬೋದು. ಅದನ್ನು ಸೈಡಲ್ಲಿ ಎತ್ತಿಟ್ಟು ಈಗ ಬಾದುಷ ಕರಿಯೋಕ್ಕೋಸ್ಕರ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಇವಾಗ ಬಾದುಷನ ನಮ್ಗೆ ಏನು ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ ಬನ್ನಿ. ನೋಡ್ತಿರ್ಬೋದು ಒಂದು 15 ನಿಮಿಷ ನೆನೆಸಿಟ್ಟಿದ್ದೆ. ಇವಾಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮೇಲ್ಗಡೆ ಸ್ವಲ್ಪ ಡ್ರೈ ಥರ ಆಗಿರುತ್ತೆ. ಸೊ ಹಾಗಾಗಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡೋದ್ರಿಂದ ಅಂದರೆ ಪದ್ರವಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ಅಂತಷ್ಟೇ. ಇನ್ನೊಂದು ಸಲ ಒಂದು 2-3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆನ ಕಿತ್ತು ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಅದನ್ನ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸಲ ಪುಷ್ ಮಾಡಿದ್ಮೇಲೆ ಮಧ್ಯ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿದ್ರೆ ಆಯಿತು. ಇದೇ ಥರ ಎಲ್ಲನೂ ಬಾದುಷ ರೆಡಿ ಮಾಡಿ ಇಟ್ಕೊಬರೋಣ. ಹಾಕಕ್ಕೆ ಈಸಿ ಆಗುತ್ತೆ ಅಂತಷ್ಟೇ. ರೆಡಿ ಮಾಡಿ ಇಟ್ಕೊಂಡು ಬರ್ತೀನಿ. ಇವಾಗ ನೀವು ನೋಡ್ತಿರ್ಬೋದು 2 ಕಪ್ ಗೋಧಿ ಹಿಟ್ಟಲ್ಲಿ ಎಷ್ಟು ಬಾದುಷ ಆಗಿದೆ ಅಂತ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಲೋ ಫ್ಲೇಮಲ್ಲಿ ಕಾದಿರುತ್ತೆ. ಸೊ ಹಾಗಾಗಿ ಇವಾಗ ಒಂದೊಂದಾಗಿ ಎಣ್ಣೆಗೆ ಹಾಕ್ಬಿಡೋಣ ಬನ್ನಿ. ಇವಾಗ ಎಣ್ಣೆನ ಜಾಸ್ತಿ ಬಿಸಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ಹಾಕಾದ್ಮೇಲೆ ಲೋ ಫ್ಲೇಮಲ್ಲೇ ಇದನ್ನು ಕರಿಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಕರಿಯೋದ್ರಿಂದ ಬೇಗ ಮೇಲ್ಗಡೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೇಯಕ್ಕೆ ಹೋಗಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸಿ. ಇವಾಗ ನೋಡ್ತಿರ್ಬೋದು ಅದಾಗದೆ ಮೇಲ್ಗಡೆ ಎದ್ದಿದೆ, ಉಬ್ಬಿ ಬರ್ತಾ ಇದೆ. ಸೋಡಾ ಹಾಕಿರೋದ್ರಿಂದ ಉಬ್ಬು ಬರ್ತಿದೆ. ಈಗ ಒಂದು ಸಲ ತಿರ್ವಾಕೊಂಡು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. 2 ಸೈಡ್ 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬೇಯಿಸೋಕ್ಕೆ ಹೋಗ್ಬಿಡಿ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ ಅಂತಷ್ಟೇ. ಈಗ ನೋಡ್ತಿರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಇಷ್ಟಾದರೆ ಸಾಕು. ಇವಾಗ ಇದನ್ನು ತೆಗೆದು ಬಿಡೋಣ ಒಂದು ಪ್ಲೇಟ್ಗೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಏನಿದೆ ಅದನ್ನು ಕೂಡ ಇದೇ ಥರ ಹಾಕೋತಾ ಇದ್ದೀನಿ. ಇವಾಗ ಬಿಸಿ ಬಾದುಷನೇ ತೆಗೆದು ಡೈರೆಕ್ಟಾಗಿ ಸಕ್ಕರೆ ನೀರು ಒಳಗಡೆ ಹಾಕಬೇಕು. ಅಂದರೆ ಶುಗರ್ ಸಿರಪ್ ಏನಿದೆ ಅದು ಸ್ವಲ್ಪ ಬಿಸಿ ಇರಲಿ, ಸ್ವಲ್ಪ ಆದರೆ ಸಾಕು, ಅತಿ ಬಿಸಿ ಏನು ಬೇಡ. ಸ್ವಲ್ಪ ಬಿಸಿ ಇರೋ ಶುಗರ್ ಸಿರಪ್ಗೆ ಹಾಕ್ತಾನೆ ತೆಗೆದಿರುವಂಥ ಬಾದುಷನ ಹಾಕಿ, ಅಂದರೆ ಓವರ್ ನೈಟ್ ನೆನೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಮಿನಿಮಮ್ ಅಂದರೆ 4 ಅವರ್ ನೆನೆಸಿ. ನಾನು ಇವಾಗ 4 ಅವರ್ ನೆನೆಸಿಡ್ತೀನಿ. 4 ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ನಾವು ಹಾಕಿರೋ ಸಕ್ಕರೆ ಪಾಕ ಕೂಡ ಕಮ್ಮಿ ಆಗಿದೆ. ಅಂದರೆ ಅರ್ಧಕ್ಕರ್ಧ ಕಮ್ಮಿ ಆಗಿರುತ್ತೆ. ತುಂಬ ಹೀರ್ಕೊಂಡು ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಒಳಗಡೆ ಓಪನ್ ಮಾಡಿದ್ರೆ ತುಂಬಾ ಸಾಫ್ಟ್. ಮೈದಾ ಹಿಟ್ಟಲ್ಲಿ ಬಾದುಷ ಮಾಡ್ಕೊಳ್ಳೋದು ಬದಲು ಈ ಥರ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ವ್ಯತ್ಯಾಸ ಏನೂ ಇರಲ್ಲ, ಅದೇ ಥರ ಇರುತ್ತೆ. ಬಟ್ ಏನು ಅಂದರೆ ಹೆಲ್ತ್ ಬೆನಿಫಿಟ್ಗೋಸ್ಕರ ಅಷ್ಟೇ ಗೋಧಿ ಹಿಟ್ಟು.
ಸೊ ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಬ್ಬ ಬೇರೆ ನಾಳೆ ಬರ್ತಿದೆ. ಸೊ ಎಲ್ಲರೂ ಗೋಧಿ ಹಿಟ್ಟಲ್ಲಿ ಬಾದುಷಾ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ನೀವೇ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಬಟನ್ನು ಕೂಡ ಮರಿದೇ ಒತ್ತಿ.